ನನಗೆ ಸುಮಾರು ದಿನದಿಂದ ತುಂಬ ವಾಹಿನಿಗಳು ಚಾನಲ್ನವರು ಪ್ಲಸ್ ಫೋನ್ ಮಾಡ್ತಾರೆ. ಮಂಜು ಸರ್ ನಿಮ್ಗೆ ಏತಗಪ್ಪ ಅಂದೆ. ದರ್ಶನ್ ಅವ್ರಿಗೆ ಏನು ಹೇಳಪ್ಪ, ನಾನು ದರ್ಶನ್ ಬಗ್ಗೆ ನನಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಇಲ್ಲ ನೀವು ಸಿನಿಮಾ ಮಾಡ್ತೀನಿ ಕೊನೆಗೆ ನಿನ್ನೆ ಯಾವುದೋ ಒಂದು ಮುಹೂರ್ತಕ್ಕೆ ಹೋಗಿದ್ದೆ. ಮುಹೂರ್ತಕ್ಕೆ ಹೋದಾಗ ದಯವಿಟ್ಟು ಇವತ್ತು ಮಾತಾಡೋ, ಇಲ್ಲ ಇಲ್ಲ ಆಗಲ್ಲ ಅಂದರೆ ಯಾವುದೋ ಮುಹೂರ್ತದಲ್ಲಿ ಇನ್ನು ಮಾತಾಡೋ ಚಕ್ಕನ್ನ ಬಂದು ಹಿಂಗೆ ಪಾಪ ಅವ್ರದ್ದೆಲ್ಲ ಅವತ್ತು ಔಟ್ ಆಗ್ಬಿಡ್ತದೆ. ಅದು ನನಗೆ ಇಷ್ಟ ಆಗಲ್ಲ. ಅದಕ್ಕೆ ಇಲ್ಲ ನಾನೊಬ್ಬ ನಿರ್ಮಾಪಕನಾಗಿ ಯೋಚನೆ ಮಾಡಿ ಸರಿ ಬನ್ನಿ ಆಯ್ತು ಇವತ್ತು ನನಗೆ ಗೊತ್ತಿದ್ದು ನಾನು ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ನೀನು 11:00 ಬಂದರು. 11:00 ಕೂತ್ಕೊಂಡು ನಾನು ಹೇಳಿ ನನಗೆ ಗೊತ್ತಿರೋದು ನಾನು ಕಂಡ ದರ್ಶನ್ ಬಗ್ಗೆ ಮಾತ್ರ ಹೇಳ್ತೀನಿ ಅಂತ ಹೇಳಿ. ಯಾಕೆ ನನಗೆ ಗೊತ್ತಿರೋದು ನನಗೆ ಹಾಕಲ್ಲ. ನಾನು ದರ್ಶನ್ ಅವತ್ತಿಂದ ಇವತ್ತು ಗಂಟೆ ಗೊತ್ತಿದೆ, ಅದ್ರ ಬಗ್ಗೆ ನಾನು ಹೇಳ್ತಿದ್ದೆ. ಸರ್ ನನ್ನ ಸಿನಿಮಾ ಲಂಕೇಶ್ ಅಂತ ಸಿನಿಮಾ ಮಾಡಿದಾಗ ದರ್ಶನ್ ಅವರು ಆ ಹುಡುಗ ಅವತ್ತು ಆಲ್ರೆಡಿ ಒಂದು ರೇಂಜ್ಗೆ ಒಂದು ಸ್ಟೇಬಲ್ ಹೀರೋ ಆಗಿತ್ತು ದರ್ಶನ್. ಅವತ್ತು ಮಾಡಬೇಕಾದ್ರೆ ನನ್ನ ಕತೆಗೆ ಚೆನ್ನಾಗಿತ್ತು. ಹೋದಾಗ ದರ್ಶನ್ ಬೇಕಾದ್ರೆ ಕೇಳಿದೆ. ಅವ್ರದ್ದೊಂದು 2-3 ಕಂಡೀಷನ್ ಇತ್ತು. ಅಣ್ಣ ನನ್ನ ಸಿನಿಮಾನ ನಾನೇನು ಮಾತಾಡ್ತೀನಿ ಅದಕ್ಕೆ ಫಸ್ಟ್ ಕಾಸು ಕೊಡಬೇಕು, ಯಾವತ್ತಾದ್ರೂ ಕೊಡ್ತೀರಾ, ದುಡ್ಡು ಇಷ್ಟದಲ್ಲಿ ಪರ್ಫೆಕ್ಟ್. ಅವ್ನ ಮಾತು ಅದೇ ಥರ ಇರ್ತದೆ. ಅಣ್ಣ ನನಗೆ ಇಷ್ಟು ಕೊಡಬೇಕು, ಕೊಡ್ತೀನಿ, ಯಾವ ಥರ ಕೊಡ್ತೀರಾ ಕೊಡಿ. ಕೊಟ್ಟು ಬಂದು ಅವ್ನು ಅಚ್ಚುಕಟ್ಟ ಕೆಲಸ ಏನಿದೆ ಬಂದು ಆ ಡೇಟಲ್ಲಿ ಬಂದು ಸಿನಿಮಾ ಮಾಡಿ ಪಬ್ಲಿಸಿಟಿ ಮಾಡಿ ರಿಲೀಸ್ ಮಾಡಿಕೊಡೋದು ಅವ್ರ ಥರ. ಇಟ್ಟು ಫ್ಲಾಪು ನಮ್ಮ ಧರ್ಮ. ಅವ್ರು ನಾನು ಬ್ಲೇಮ್ ಮಾಡಲ್ಲ. ನಾವು ಕತೆ ಕೊಟ್ಟಾಗ ನೀವು ಗೆಲ್ಸ್ಕೊಡಿದ್ರಿ ಆಗೋತ್ತಾ, ಗೆಲ್ಲೋದು ಬಿಡೋದು ನಮ್ಗೆ. ಅದಕ್ಕೆ ನಾವು ಒಂದು ಲಂಕೇಶ್ ಪತ್ರಿಕೆ ಮಾಡಿದೆ. ನಮ್ಮ ಜೊತೆ ತುಂಬ ಅನ್ಯೂನ್ಯವಾಗಿದ್ದರು, ಕ್ಲೋಸಾಗಿದ್ದರು. ಸಿನಿಮಾ ಮಾಡಿದೆ, ಅವ್ರ ಜೊತೆ ಮಾಡಿದಾಗ ಒಪ್ಕೊಂಡು ಸಿನಿಮಾ ಮಾಡಿ ಗೆಲ್ತು. ನಮ್ಮೊಂದು 2-3 ಲಕ್ಷ ಲಾಭ ಇದೆ. ಅವತ್ತು ಲಾಭ ಬಂದಿದೆ, ₹1 ಆಗಿ ಲಾಭ ಬಂದಿದೆ. ಅದರನ್ನೇ ಮತ್ತೆ ಅದಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋಕ್ಕಾಗಲಿಲ್ಲ. ಬಂಗೆ ಅಡ್ವಾನ್ಸ್ ಕೊಟ್ಟಿದ್ದೆ. ನಾನು ಆಲ್ರೆಡಿ ಶ್ರೀರಂಗಪಟ್ಟಣದಲ್ಲೂ ಅಡ್ವಾನ್ಸ್ ಕೊಟ್ಟಿದ್ದೆ. ಮಾಡಬೇಕಾಯ್ತು. ನಾನು ಅದರಲ್ಲಿ ಬೇರೆ ಹೀರೋಗಳ ಜೊತೆ ಸಿನಿಮಾ ಮಾಡ್ತಿದ್ದೆ. ಆಮೇಲೆ ನಾನು ಚಿತ್ರರಂಗದಲ್ಲಿ ಸರಾಗವಾಗಿರೋದು ಎಲ್ಲರ ಜೊತೆ ಸಿನಿಮಾ ಮಾಡ್ತಾಯಿರ್ತೀನಿ. ನಾನು ನಮ್ಮ ವಾಣಿಜ್ಯ ಮಂಡಳಿ ಮತ್ತು ನಿರ್ಮಾಪಕರಾಗಿ ಕೆಲಸ ಮಾಡ್ಕೊಂಡು ಹೆಚ್ಚಿಗೆ ಸಿನಿಮಾ ಮಾಡೋಕ್ಕಾಗಿಲ್ಲ, ಮಾಡ್ಕೊಂಡಿದ್ದೆ. ಅಂದರೆ ನನಗೆ ದರ್ಶನ್ ಅವ್ರು ಸಿಕ್ಕಿದಾಗೆಲ್ಲ ತುಂಬ ಲವ್ಲಿಯಾಗಿ ಸಿನಿಮಾ ಮಾತಾಡೋರು, ಪ್ರೀತಿಯಿಂದ ಮಾತಾಡೋರು, ನನ್ನ ಮಗನ ಬಗ್ಗೆ ಕೇಳೋರು, ಸಿನಿಮಾ ಬಗ್ಗೆ ಕೇಳೋರು, ಒಳ್ಳೆ ಸಿನಿಮಾ ಮಾಡೋಣ ನಾನು, ಆಮೇಲೆ ಏನಿದ್ರು ಹೇಳಿ ನಾನು ಬರ್ತೀವಿ ಸಪೋರ್ಟ್ ಮಾಡ್ತಿದ್ರು. ನನಗೆ ಅಂತಲ್ಲ, ಪ್ರತಿಯೊಬ್ಬ ಹೊಸ ಹುಡುಗರು ಸಪೋರ್ಟ್ ಮಾಡ್ಕೊಂಡು ಬಂದಂಥ ದರ್ಶನ್ ನಾನು ಕಂಡೆ. ಈಸ್ ವೆರಿ ಗುಡ್, ತಪ್ಪೇನಿಲ್ಲ. ನಾನು ಯಾವ ವಿಷಯದಲ್ಲಿ ದರ್ಶನ್ ಗ್ರೇಟು, ತಪ್ಪೇನಿಲ್ಲ. ಆಮೇಲೆ ನಾನೊಂದಿನ ಯಾವುದೋ ನಮ್ಮ ಸ್ನೇಹಿತರು ಮನೆ ಹತ್ರ ಹೋದೆ. ನಮ್ಮ ಫ್ರೆಂಡ್ ಅಡ್ವಾನ್ಸ್ ಕೊಡ್ಬೇಕಾದ್ರು, ನಮ್ಮದು ಅಡ್ವಾನ್ಸ್ ನಾನೊಂದು ಅಡ್ವಾನ್ಸ್ ಕೊಡ್ಬೇಕು ದರ್ಶನ ಮಾಡ್ಕೊಂಡು ಮಾಡೋಣ. ಆಮೇಲೆ ಅವ್ರು ಹೇಳೋದು ಒಂದೇ ಒಂದು, ನನಗೆ ಸಿನಿಮಾ ಮಾಡಬೇಕು ಅಂದರೆ ನನಗೆ ಯಾವ ನಿರ್ಮಾಪಕ ಕತೆ ಬಂದಿತ್ತು, ಯಾವ ಡೈರೆಕ್ಟ್ ಮಾಡ್ತಾರೆ ಅವನೇ ಬಂದು ಕತೆ ಹೇಳಬೇಕು. ಯಾರೋ ಬಂದು ಕತೆ ಹೇಳ್ಬಿಟ್ಟು ಇವ್ನು ಡೈರೆಕ್ಟ್ ಬಂದು ತೆಗೆದು ನನಗೆ ಆಗಲ್ಲ. ನಂಗೆ ಆ ಥರ ನಿರ್ಮಾಪಕರು ಅದೇ ಕತೆ ಇರೋದು, ನಾನು ಸಿನಿಮಾ ಮಾಡ್ತೀನಿ. ಅವ್ರದ್ದೊಂದು ಕಂಡೀಷನ್. ಯಾಕೆಂದರೆ ಒಬ್ಬ ನಿರ್ದೇಶಕ ಕತೆ ಹೇಳಿದಾಗ ಅವನೇ ತೆಗೆದು ಅವ್ರಿಗೆ ಗೊತ್ತಿರ್ತದೆ. ಯಾರೋ ಒಂದು ಕತೆ ಹೇಳಿದಾಗ ಇವ್ರು ತೆಗಿತಾನೆ ಅಂದರೆ ಅವ್ರಿಗೆ ಖರ್ಚು ಇರ್ತದೆ ಹೇಳ್ತಾರೆ. ಅದು ಕರೆಕ್ಟ್, ಪದ್ಧತಿ ಇಸ್ ವೆರಿ ಗುಡ್. ಕೊಂಡು ಮಾಡ್ತಿದ್ದೆ. ಅವ್ರು ನಮ್ಮ ಫ್ರೆಂಡ್ ಕೊಟ್ಟ ಮನೆ ಹತ್ರ ತುಂಬ ಜನ, ನಾನು ಏನು ಇಷ್ಟೊಂದು ಜನ ಬೆಳಿಗ್ಗೆ ಬರ್ತಾರೆ ಅಂತ ನಾನು ಅವ್ರು ಕೇಳಿದೆ. ಅವ್ರು ಯಾರು ಏನು ಅಣ್ಣ ಹಿಂಗೆ ಸರ್ ಫೀಸ್ ಕಟ್ತಾರೆ ವರ್ಷಕ್ಕೆ ಹುಡುಗರಿಗೆ, ಅನಾಥ ಮಕ್ಕಳಿಗೆ ಫೀಸ್ ಕೊಡ್ತಾರೆ, ಸ್ವಲ್ಪ ಆಟೋ ಡ್ರೈವರ್ ಹೋದಷ್ಟು ಕೊಡ್ತಾರೆ, ಏನೋ ಸಹಾಯ ಮಾಡ್ತಾ ಇರ್ತಾರೆ. ಖುಷಿ ಆಯ್ತು ನನಗೆ. ಯಾಕೆಂದರೆ ಒಬ್ಬ ಕಲಾವಿದರು ಇಷ್ಟೆಲ್ಲ ಸಹಾಯ ಮಾಡ್ತಾರೆ ಅಂದಾಗ ನಿಜವಾಗ್ಲೂ ಖುಷಿ ಆಯಿತು, ನನಗೆ ಹ್ಯಾಪಿ. ಆಮೇಲೆ ದರ್ಶನ್ ಅವ್ರು ತುಂಬ ಬಡತನದಿಂದ ಬಂದಿದ್ದು, ಊಟ ಇಲ್ಲದಲ್ಲೇ ಕಷ್ಟ ಬಿದ್ದಾರೆ. ಅವ್ರ ತಂದೆ ಅಷ್ಟು ದೊಡ್ಡ ಕಾಲ ನಾವೆಲ್ಲ ತೂಗುದೀಪ ಶ್ರೀನಿವಾಸ್ ಅವರು ಅಂದರೆ ದೊಡ್ಡ ಸಾವುಕಾರರು ಸಿನಿಮಾದಲ್ಲಿ ನೋಡ್ತೀವಿ. ತುಂಬ ಕಷ್ಟ, ತುಂಬ ಬಡತನ ಬಂದವರು. ಬಡತನ ತುಂಬ ಕಷ್ಟ ಇದ್ದಾಗ ಅವರು ಯೋಚನೆ ಮಾಡಿ ಅವ್ರ ತಾಯಿ ಯಾರ ಮನೆ ಕೊಡ್ತಾರೆ. ಅವ್ರ ತಾಯಿ ಒಂಥರ ಮಿಲಿಟ್ರಿ ಆಫೀಸರ್ ಇದ್ದಲ್ಲಿ, ನಮ್ಮ ಹಸ್ಕೊಂಡಿದ್ರು ಹೊರಗಡೆ ಹೋಗ್ಬೇಡಿ ಅಂತ ತಂದೆ ತಾಯಿ ಸಾಕಿದ್ರು. ಅವರೆಲ್ಲ ಒಂದು ಸಿಸ್ಟಮ್ ಆಗಿನ ಕಾಲದವರೆಲ್ಲ ತುಂಬ ಒಂದು ಮಾನ ಮರ್ಯಾದೆಯಿಂದ ಬದುಕಿದ್ದಾರೆ. ದರ್ಶನ್ ಎಷ್ಟೋ ಸತಿ ಊಟಕ್ಕಿಲ್ಲದೆ ತುಂಬ ಕಷ್ಟಪಟ್ಟು ಬಂದಿದ್ದಾರೆ. ಅವ್ರಿಗೆ ಲೈಟ್ ಬಾಯ್ ಬಂದಿದ್ದಾರೆ. ಅವ್ರಿಗೆ ಬಡತನ ಕಷ್ಟ ಎಲ್ಲ ಬಂದಿದೆ. ಇವಾಗ ಚೆನ್ನಾಗಿದ್ದಾಗ ನನಗೆ ಯಾರು ಕಷ್ಟ ಅಲ್ಲ ಅವ್ರು ಮಾಡೋದು, ನಾನು ಬೇರೆಯವ್ರಿಗೆ ಯಾಕೆ ಮಾಡಬೇಕು ಆ ಥರ ಒಂದು ಅಯ್ಯಪ್ಪ ಒಂದು ಜಿದ್ದಿತ್ತು. ಆಮೇಲೆ ಏನಾದ್ರು ಮಾತು ಕೊಟ್ಟರೆ ಅದೇ ಥರ ಇಟ್ಕೊಂಡು ಮಾತು ಕೊಡಲಿಲ್ಲ ಅವ್ರಿಲ್ಲ ಸರ್ ಬೇಡವ ಥ್ಯಾಂಕ್ ಯು. ಆಮೇಲೆ ಅವ್ರು ಯಾವತ್ತೇ ಅಲ್ಲಿ ಶೂಟಿಂಗ್ ಯಾರೇ ನಾವು ಯಾರು ತುಂಬ ಬೇಕಾದ್ರೆ ಹೋದರೆ 12 ಗಂಟೆ ಊಟ ಮಾಡ್ತಾರೆ ಕಳಿಸ್ತಾರೆ. ಊಟ ಇದ್ಬಿಟ್ಟು ಊಟ ಮಾಡ್ಕೊಂಡೀವಿ. ಅದೊಂದು ಅನ್ನ ಊಟ ಮಾಡೋ ವಿಷಯದಲ್ಲಿ ಅವೆಲ್ಲ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಒಳ್ಳೆ ಹುಡುಗ, ಒಳ್ಳೆ ವ್ಯಕ್ತಿ. ನನಗೆಂದು ನಿಜವಾಗ್ಲೂ ಬೇಜಾರಾಯಿತು ಈ ವಿಷಯದಲ್ಲಿ. ಯಾಕೆಂದರೆ ಇದು ಯಾವುದೋ ಒಂದು ನಮ್ಮ ಹೆಸರು ರೇಣುಕಾ ಸ್ವಾಮಿ ವಿಷಯದಲ್ಲಿ ಕೇಳ್ಪಟ್ಟಿದಾಗ ನನಗೆ ನೋವಾಯಿತು. ಇದು ಆಗಬಾರ್ದಾಯಿತು. ಈ ಬಗ್ಗೆ ನಾನು ಏನಂದರೆ ಈ ಪಡದ ಬಗ್ಗೆ ಇಡೀ ಇಂಡಸ್ಟ್ರಿ ಯಾರು ಮಾತಾಡಲ್ಲ, ಭಯ ಬೀಳ್ತಾರೆ. ಈಗ ಇದು ಯಾರು ತಪ್ಪು ಯಾರು ಸರಿ ನಾವು ಹೇಳೋಕ್ಕಾಗತ್ತ. ಇದು ಕಾನೂನು ಚೌಕಟ್ಟಿದೆ. ಕಾನೂನು ಪೊಲೀಸ್ ಅಧಿಕಾರಿಗಳು ಅದನ್ನು ವೆರಿಫಿಕೇಷನ್ ಮಾಡ್ತಾರೆ. ಅಲ್ಲಿ ಪಾಪ ಬಂದಂಥ 15 ಜನ ಅಭಿಮಾನಿಗಳು ಯಾರೇನಾಯಿತು ಗೊತ್ತಿಲ್ಲ, ಅದು ಹೆಂಗಾಗಿದೆ ಗೊತ್ತಿಲ್ಲ. ಇವಾಗ ಅಮಾಯಕರಾಗಿ ಅವ್ರನ್ನ ಆರೋಪಿಯಾಗಿ ಇದ್ದಾರೆ. ಕೆಲವರು ಅವರು ಆಲ್ರೆಡಿ ಅಪರಾಧಿ ಅಂತ ಸೃಷ್ಟಿ ಹೋಗ್ಬಿಡ್ತಾರೆ. ಹಿಂಗಾಗ್ಬಿಟ್ಟು ಅದಾಗಬಾರ್ದು. ಒಬ್ಬರು ಕಷ್ಟದಲ್ಲಿದ್ದಾಗ ಆದರೆ ನಾವು ಒಳ್ಳೇದು ಮಾಡಬೇಕು, ಇಲ್ಲಾಂದರೆ ಅವ್ರ ಬಗ್ಗೆ ಕೆಟ್ಟದ್ದು ಬಯಸೋದು. ಅದನ್ನು ನನಗೆ ಅವ್ರ ಬಗ್ಗೆ ಗೌರವ ಇದೆ, ಪ್ರೀತಿ ಇದೆ. ಇದು ಆಕಸ್ಮಿಕ, ಇಂಥ ವಿಷಯದಲ್ಲಿ ಆಗಬಾರ್ದು. ಆಮೇಲೆ ಒಳ್ಳೆ ಹುಡುಗ ಕೆಲಸ ಮಾಡಿದೆ. ಚಿತ್ರರಂಗದ ಇವತ್ತು ಮಾಸು
ಅಭಿಮಾನಿಗಳು ಓದಿದ್ರು. ಆಮೇಲೆ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳನ್ನ ಸಮಾಜಕ್ಕೆ ಮೆಸೇಜ್ ಕೊಟ್ಟಿದ್ದಾರೆ. ಆಮೇಲೆ ಅವ್ರು ಮಾಡಿದಂಥ ಸಿನಿಮಾ ಎಲ್ಲ ರಫ್ ಆಗಿರೋ ಕಾರಣ ಅಂದರೆ ಡೈರೆಕ್ಟರ್ಗಳು ಸೆಲೆಕ್ಟ್ ಮಾಡಿರ್ತಾರೆ. ಒಬ್ಬ ನಿರ್ಮಾಪಕ ಈ ಥರ ಒಂದು ದರ್ಶನ್ ಇಟ್ಟಿರ್ತಾರೆ, ಸಿನಿಮಾ ಮಾಡೋಕೆ ಹೋದರೆ ಅವ್ರು ಅದೇ ಥರ ಮಾಡಬೇಕು. ದರ್ಶನ್ ಹೂವು ಕೊಡೋದು ಮಾಡ್ತಾರಾ? ದರ್ಶನ್ಗೆ ಅದೇ ಬೇಕು ಅಂದರೆ ಆ ಥರ ಮಾಡಿ. ಅದನ್ನು ಇವತ್ತು ಕೆಲವರು ಹೇಳ್ತಾರೆ ದರ್ಶನ್ ಮಾಡಿರೋ ಸಿನಿಮಾ ಎಲ್ಲ ಅವಕಾಶ ಅಲ್ಲ, ಅವ್ರು ತಪ್ಪ. ಒಬ್ಬ ಕಲಾವಿದ, ಒಬ್ಬ ನಿರ್ದೇಶಕ ಏನಾಗ್ತದೆ ಅದನ್ನೇ ಕೇಳ, ಒಬ್ಬ ನಿರ್ಮಾಪಕ ನಿರ್ದೇಶಕ ಅಂತ ಹೇಳಿದ್ರೆ ಅದು ಮಾಡ್ತಾರೆ. ಅಂದರೆ ಆ ವಿಷಯದಲ್ಲಿ ಉದ್ಯಮದಲ್ಲಿ ನಮಗೆ ನಾವು ಕಂಡಂತ ಇದರಲ್ಲಿ ದರ್ಶನ್ ಕರೆಕ್ಟಾಗಿ ನೋಡ್ಕೊಂಡ್ರೆ ಫ್ರೆಂಡ್ಶಿಪ್ ವ್ಯಾಲ್ಯೂ ಕೊಡೋದು. ಕೆಲವು ವಿಷಯದಲ್ಲಿ ಫ್ರೆಂಡ್ಶಿಪ್ ಅಂತ ಜಗಳ ಮಾಡ್ಕೊಂಡಿದ್ದಾರೆ ಅದೆಲ್ಲ. ಆಮೇಲೆ ಇಂಡಸ್ಟ್ರಿದು ಏರುಪೇರು ಆಗುತ್ತಮ್ಮ, ಇದೆಲ್ಲ ಆದಾಗ ಅಡ್ಜಸ್ಟ್ ಮಾಡ್ಬೇಕು. ಆಮೇಲೆ ಕ್ಲೋಸ್ ಆಗಿದ್ದ ಬೈದಿರ್ತೀವಿ, ಕ್ಲೋಸ್ ಇದ್ದಾಗ ಅದನ್ನು ಒಂದು ದೊಡ್ಡ ನಿರೀಕ್ಷೆ ಮಾಡ್ತಾರೆ, ಕ್ಲೋಸ್ ಇದ್ದಾಗ ಅದನ್ನು ಒಂದು ದೊಡ್ಡ ಹೋಗಿ ಆವಾದಾಗ ಆಗ್ತದೆ. ಆ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ. ಆಮೇಲೆ ಇಲ್ಲಿ ಚೆನ್ನಾಗಿ ನಾವು ಹೋಗಲ್ಲ ಅಂತಿರ್ತೀವಿ, ಅದನ್ನು ಇನ್ನೊಂದು ಅದು ಬೇರೆ ಥರ ಆಗುತ್ತೆ. ಇವತ್ತು ಅದೊಂದು ಆಗಿದೆ. ಈ ಥರ ಘಟನೆ ಆಗಬಾರ್ದಾಯಿತು. ನಿಜವಾಗ್ಲೂ ನೋವಾಗುತ್ತೆ. ನಮ್ಮ ಇಂಡಸ್ಟ್ರಿಗೆ ತುಂಬ ಕಷ್ಟ ಆಗಿದೆ. ದರ್ಶನ್ಗೆ ನಿಜವಾಗ್ಲೂ ಜೈಲಲ್ಲಿ ಹೋಗುವಂಥ ಕೆಲಸ ನಿಜವಾಗ್ಲೂ ನಮಗೆಲ್ಲ ನೋವು. ನನಗೆ ವೈಯಕ್ತಿಕವಾಗಿ ನನಗೆ ನೋವಾಯಿತು. ಪಾಪ ಒಬ್ಬ ಕಲಾವಿದ ಒಳ್ಳೆ ಹುಡುಗ. ಆಮೇಲೆ ಯಾರೂ ಇಂಟೆನ್ಷನ್ ಈ ವಿಷಯ ಮಾಡಿಲ್ಲ, ಯಾರೂ ಇಂಟೆನ್ಷನ್ ಮಾಡೋದು ಇಲ್ಲ, ಮಾಡಬಾರ್ದಾಯ್ತು. ಆಮೇಲೆ ಇವತ್ತು ರೇಣುಕಾಸ್ವಾಮಿನೂ ಅವನು ಈ ಮೆಸೇಜ್ಗಳು ಮೆಸೇಜ್ ಕಳಿಸ್ತಾ ಇದ್ದ, ತುಂಬ ಜನ ಕಳಿಸ್ತಾ ಇದ್ರು. ಅವನೇನು ಏನು ಮಾನಸಿಕವಾಗಿ ಸರಿ ಇದ್ದೋ ಇಲ್ಲೋ ಅದು ಗೊತ್ತಿಲ್ಲ. ಇವತ್ತು ಅವನೇನೋ ಮಾಡಿದ್ರೆ ಪಾಪ ಅವ್ರ ಹೆಂಡತಿ, ಆ ಹುಡುಗಿ ಪಾಪ ಗರ್ಭಿಣಿ, ಅವಳು ಅವ್ರ ತಂದೆ ತಾಯಿ ವಯಸ್ಸಾಗಿದ್ದಾರೆ, ಅವ್ರು ನೋಡ್ಬೇಕು. ಅದಕ್ಕೆ ನಾವು ಸರ್ಕಾರಕ್ಕೂ ಮನವಿ ಮಾಡಿ ಕೇಳಿದ್ದೀವಿ, ಆ ಹೆಣ್ಮಗು ಏನಾದ್ರು ಎಲ್ಲ ಗೌರ್ಮೆಂಟ್ ಕೆಲಸ ಕೊಟ್ಟು ಆಮೇಲೆ ಅವ್ರ ತಂದೆ ತಾಯಿಗೆ ಏನಾದ್ರು ಮಾಡಿ. ದರ್ಶನ್ ನಿಜವಾದ ಹೊರಗಡೆ ಬಂದರೆ ಅವ್ರು ಸಹಾಯ ಮಾಡ್ತಾರೆ, ಎರಡನೇ ಮಾತಿಲ್ಲ. ಈ 17 ಜನ ಏನು ಹುಡುಗಿದ್ದಾರೆ ಅಲ್ಲಿ ಯಾವ ಇದರಿಂದ ಏನಾಯ್ತು ಗೊತ್ತಿಲ್ಲ, ಅವ್ರನ್ನೂ ಕೈ ಬಿಡಲ್ಲ, ನಮ್ದವ್ರು ಯಾರು ಕೈ ಬಿಡಲ್ಲ, ಒಳ್ಳೇದು ಮಾಡ್ತಾರೆ ದರ್ಶನ್. ನನಗೆ ಗೊತ್ತಿರೋ ದರ್ಶನ್ ವಿಷಯದಲ್ಲಿ, ಯಾಕಂದರೆ ಒಳ್ಳೆ ಹುಡುಗ. ಆಮೇಲೆ ಪ್ರೀತಿಸ್ತಾನೆ. ಅವ್ನು ಇನ್ನೊಂದು ಏನಂದರೆ ಅವ್ನಿಗೆ ಇಷ್ಟ ಆಗಿಲ್ಲ ಯಾರು ಮಾತಾಡ್ತಾರೆ, ಬಾಯ್ ಅಂತ ಹೊರಟೋಗ್ತಾರೆ. ಅವ್ನು ಅದೊಂದು ಬಿಟ್ಟರೆ ಮಿಕ್ಕಿದೆಲ್ಲ ಒಳ್ಳೆಯ ಗುಣ ಐತೆ. ಅವ್ರಿಗೆ ಇಷ್ಟ ಆಗಿಲ್ಲ ದ್ವೇಷ, ಆಮೇಲೆ ಬೇಡ ನಾನು ಬೇಡ ಆ ಥರ ಕಡ್ಡಿ ಮುರಿದ ಮಾತಾಡ್ತಾರೆ. ಅದು ಮಾಡೋದು ಇಂಡಸ್ಟ್ರಿಯಲ್ಲಿ ಎಲ್ಲರೂ ಪ್ರೀತಿಯಿಂದ ಗೆದ್ದರೆ ಒಳ್ಳೇದಾಗುತ್ತೆ ಅಂತ ಹೇಳಿ.